ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಹಾಲ್ಗೆ ಆಗಮಿಸಿದ ಆರೋಪಿಗಳು ಅಂತಿಮ ಆದೇಶವನ್ನ ಓದುತ್ತಿರುವ ನ್ಯಾಯಾಧೀಶರು. ಯಾಕಂದ್ರೆ ಚಿತ್ರದುರ್ಗದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಪೋಕ್ಸೋ ಕೇಸ್ ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ನಲ್ಲಿ ಸ್ವಾಮಿಗಳ ಭವಿಷ್ಯ ಈಗ ನಿರ್ಧಾರ ಆಗುತ್ತೆ. ಕಟಕಟೆಯಲ್ಲಿ ನಿಲ್ಲಲು ಮುರುಘಾ ಶ್ರೀಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ತೀರ್ಪು ಓದುತ್ತಿರುವ ನ್ಯಾಯಾಧೀಶರಾದ ಜಿಸಿ ಹಡಪದ. ಇವತ್ತು ಎಲ್ಲರ ಚಿತ್ತ ಕೋರ್ಟ್ನತ್ತ ಅನ್ನುವಂತಾಗಿದೆ. ಹಾಗಿದ್ರೆ ಕೋರ್ಟ್ ಹಾಲ್ಗೆ ಆರೋಪಿಗಳು ಯಾರ್ಯಾರು ಹಾಜರಾಗಿದ್ದಾರೆ? A1 ಮುರುಘಾ ಸ್ವಾಮಿ, A2 ವಾರ್ಡನ್ ರಶ್ಮಿ, A3 ಪರಮಶಿವಯ್ಯ ಮೇಲೆ ಕೇಸ್ ಇದೆ. ಅವರೆಲ್ಲರೂ ಕೂಡ ಈಗ ಕೋರ್ಟ್ ಹಾಲ್ಗೆ ಹಾಜರಾಗಿದ್ದಾರೆ. ಆದೇಶವನ್ನ ಕೂಡ ಓದ್ತಾ ಇದ್ದಾರೆ. ಈಗ ಎಲ್ಲರ ಚಿತ್ತ ಕೋರ್ಟ್ನತ್ತ ಅನ್ನುವಂತಾಗಿದೆ. ಯಾಕಂದ್ರೆ ಮುರುಘಾ ಶ್ರೀಗಳ ಮೇಲೆ ಪೋಕ್ಸೋ ಕೇಸ್ ಜೊತೆಗೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಪ್ರಕರಣ ಅನ್ನುವಂಥದ್ದನ್ನ ಒಂದು ಬಾರಿ ಮೆಲುಕು ಹಾಕೋಣ. ತನ್ನ 2 ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಲ್ಲದೆ ಇತರೆ ಮಕ್ಕಳ ಮೇಲೂ ಕೂಡ ಶಿವಮೂರ್ತಿ ಶರಣರು ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತ ಹೇಳಿ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಡುಗೆ ಕೆಲಸದ ಮಹಿಳೆ ದೂರನ್ನ ಕೊಟ್ಟಿದ್ರು. ಆ ದೂರಿನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಇದರ ಆಧಾರದಾಡಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ 2022ರ ಅಕ್ಟೋಬರ್ 13ರಂದು FIR ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ತದನಂತರ ಈ ದೂರನ್ನ ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಹಾಗಿದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಮುರುಘಾ ಶ್ರೀ ಮೇಲೆ ಆರೋಪಗಳು ಹಾಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು ಅನ್ನುವಂಥದ್ದನ್ನ ಕೂಡ ನೋಡಬಹುದು. ಇನ್ನು ಆರೋಪಿ ಶರಣರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದಂತಹ 376(c), 376(2) ಹಾಗೆ 376(ab), 376(3), 366, 366(a), 323, 114 ಮತ್ತು 34 ಪೋಕ್ಸೋ ಕಾಯ್ದೆ ಸೆಕ್ಷನ್ 5(l), 6, 7 ಮತ್ತು 17 ಧಾರ್ಮಿಕ ಸಂಸ್ಥೆಗಳ ದುರುಪಯೋಗ ತಡೆ ಕಾಯ್ದೆ ಸೆಕ್ಷನ್ 3(f) ಮತ್ತು 7 ಹಾಗೂ ಬಾಲ ನ್ಯಾಯ ಕಾಯ್ದೆ ಅಡಿಯಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿತ್ತು. ಈ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಕೂಡ 2 ಸಂತ್ರಸ್ತೆಯರು ಇರುವಂತಹ ಹಿನ್ನೆಲೆ 2 ಪ್ರತ್ಯೇಕ ಆರೋಪ ಪಟ್ಟಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಜೊತೆಗೆ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ಪರವಾಗಿ ಕೂಡ ಕೋರ್ಟ್ನಲ್ಲಿ ಖ್ಯಾತ ಕ್ರಿಮಿನಲ್ ವಕೀಲ CV ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಜೊತೆಗೆ ಸ್ವಾಮೀಜಿ ವಿರುದ್ಧದ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಹೇಳಿ CV ನಾಗೇಶ್ ಅವರು ವಾದಿಸಿರ್ತಾರೆ. ಇನ್ನು ಪ್ರಾಸಿಕ್ಯೂಷನ್ ಪರ ಈಗ ವಕೀಲರು ಸಹ ತಮ್ಮ ವಾದ ಮಂಡನೆಯನ್ನ ಮಾಡಿದ್ದಾರೆ. ಬಟ್ ಇವತ್ತು ಕೋರ್ಟ್ ಈಗ ಅಂತಿಮ ನಿರ್ಧಾರ ಅಥವಾ ಅಂತಿಮ ತೀರ್ಪನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಸ್ವಾಮಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಎಲ್ಲರೂ ಕೂಡ ಕಣ್ಣರಳಿಸಿ ಕಾಯ್ತಾ ಇದ್ದಂತಹ ನ್ಯಾಯಾಲಯದ ತೀರ್ಪು ಈಗ ಪ್ರಕಟ ಆಗಿದೆ. ಮುರುಘಾ ಸ್ವಾಮಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಹಾಗಿದ್ರೆ ದಾಖಲೆಗಳು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇರೋದ್ರಿಂದ ನ್ಯಾಯಾಲಯ ಈಗ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಅಂದ್ರೆ ಈ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ನಿಂದ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಆಗಿದ್ದಾರೆ. ಮುರುಘಾ ಸ್ವಾಮಿಗಳ ಮೇಲೆ ಹೊರಿಸಿದಂತ ಆರೋಪಗಳೆಲ್ಲವೂ ಕೂಡ ಈಗ ನಿರ್ದೋಷಿ ಅನ್ನೋ ಮೂಲಕ ಯಾವ ಆರೋಪಗಳು ಕೂಡ ಈಗ ಸಾಬೀತಾಗಿವೆ. ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಅಂತಿಮ ತೀರ್ಪನ್ನ ಪ್ರಕಟಣೆ ಮಾಡುವಂತಿತ್ತು. ಆದ್ರೆ ಈಗ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಹೊರಹಾಕಿದೆ. ಚಿತ್ರದುರ್ಗದ ಕೋರ್ಟ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಈಗ
ತೀರ್ಪನ್ನ ನೀಡೋದಕ್ಕೆ ಇವತ್ತು ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು. ಚಿತ್ರದುರ್ಗದ ಕೋರ್ಟ್ ಪೋಕ್ಸೋ ಕೇಸ್ನಲ್ಲಿ ಶಿವಮೂರ್ತಿ ಸ್ವಾಮೀಜಿ ಅಪರಾಧಿಯೋ ನಿರಪರಾಧಿಯೋ ಅಂತ ಹೇಳಿ ಏನ್ ತೀರ್ಪು ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣರಳಿಸಿ ನೋಡ್ತಾ ಇದ್ರು. ಆದ್ರೆ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಎಲ್ಲ ಆರೋಪಗಳಿಂದ ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಹೊರಗೆ ಬಂದಿದ್ದಾರೆ. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಏನೇನ್ ಆರೋಪಗಳು ಇತ್ತು, ಯಾವ ರೀತಿಯಾಗಿ ಅದೇ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಅಂತ ಹೇಳಿ ಕೇಸ್ ಕೂಡ ದಾಖಲಾಗಿತ್ತು. 2 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಪೊಲೀಸರು ಕೂಡ 2 ಪ್ರತ್ಯೇಕ ಪ್ರಕರಣಗಳನ್ನ ತನಿಖೆ ಮಾಡಿ ಕೋರ್ಟ್ಗೆ ಅಂತಿಮ ವರದಿಯನ್ನ ಕೂಡ ಸಲ್ಲಿಸಿತ್ತು. ಆ ವರದಿ ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ಕೋರ್ಟ್ ಈಗ ತೀರ್ಪನ್ನ ಪ್ರಕಟ ಮಾಡಿದೆ. ಮುರುಘಾಸ್ವಾಮಿಗಳು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಿದೆ. ಹಾಗಿದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂದ್ರೆ, ಇಷ್ಟು ದಿನಗಳ ಕಾಲ ಮುರುಘಾಸ್ವಾಮಿ ಅವರು ಜೈಲಿನಲ್ಲಿ ತಮ್ಮ ಜೀವನವನ್ನ ಸಾಗಿಸಿದ್ರು. ಈಗ ಕೋರ್ಟ್ ತೀರ್ಪಿನ ಬಳಿಕ ಹೊರಬರುವಂತಹ ಎಲ್ಲ ಅಂಶಗಳು ಕೂಡ ಇವಾಗ ಇರುವಂಥದ್ದು. ಯಾಕಂದ್ರೆ ನಿರ್ದೋಷಿ ಅಂತ ತೀರ್ಪೇ ಪ್ರಕಟ ಮಾಡಾದ್ಮೇಲೆ ಇನ್ನೇನು ಅಲ್ಲಿ ಉಳಿದಿಲ್ಲ. ಸೊ ಹಾಗಾಗಿ ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಹೊರಗೆ ಬರ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಸಂಚಲನ ಸೃಷ್ಟಿಸಿತ್ತು ಈ ಒಂದು ಪ್ರಕರಣ ಅಂತ ಹೇಳಿದ್ರೆ 2022ರಲ್ಲಿ ಸೊ ಸ್ವಾಮಿಗಳು ಈ ರೀತಿ ಮಾಡ್ತಾರಾ, ಅಥವಾ ಹಲವಾರು ಹೆಣ್ಣು ಮಕ್ಕಳು ಕೂಡ ಅದೇ ಮಠದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾಕಾಗಿ ಬರೀ ಇಬ್ಬರು ಮೇಲಿನ ಮಹಿಳೆಯರ ಅಥವಾ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಮಹಿಳೆ ದೂರನ್ನ ಕೊಡ್ತಾರೋ, ತದನಂತರ ಇಡೀ ರಾಷ್ಟ್ರ ಮಟ್ಟದಲ್ಲೇ ಈ ಒಂದು ವಿಚಾರ ಸದ್ದು ಮಾಡಿತ್ತು. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರಂತೆ ಮುರುಘಾಸ್ವಾಮಿಗಳು ಅಂತ ಹೇಳಿ. ಮುರುಘಾ ಮಠದ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಸ್ವಾಮೀಜಿಗಳು. ಆ ಸ್ವಾಮೀಜಿಗಳೇ ಈ ರೀತಿಯಾಗಿ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ದಾರಾ ಅಂತ ಹೇಳಿ ಅವ್ರ ಮೇಲೆ ಪೋಕ್ಸೋ ಕೇಸನ್ನ ದಾಖಲು ಮಾಡಲಾಗಿತ್ತು. ಅದಾದ ಬಳಿಕ 2022ರಿಂದ 2025ರವರೆಗೂ ವಿಚಾರಣೆಗಳ ಮೇಲೆ ವಿಚಾರಣೆ, ವಾದಗಳ ಮೇಲೆ ವಾದ, ಪ್ರತಿವಾದವನ್ನ ಕೂಡ ಮಾಡಲಾಗಿತ್ತು. ಮೊನ್ನೆ ತಾನೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿಗಳ ಪರವಾಗಿ ವಕೀಲರು ಕೂಡ ವಾದವನ್ನ ಮಾಡಿದ್ರು, ಸರ್ಕಾರದ ಪರವಾಗಿ ಕೂಡ ವಕೀಲರು ವಾದವನ್ನ ಮಾಡಿದ್ರು. ಆ ಬಾಲಕಿಯರ ಪರವಾಗಿ ಎಲ್ಲ ವಾದವನ್ನ ಮಾಡಿ ಮುಗಿಸಿ ಆಗಿತ್ತು. ಬಟ್ ಇವತ್ತು ಕೋರ್ಟ್ ನವೆಂಬರ್ 26ಕ್ಕೆ ತೀರ್ಪನ್ನ ಪ್ರಕಟಣೆ ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಿತ್ತು. ಬಟ್ ಇವತ್ತು ಅಪ್ರಾಪ್ತ ಬಾಲಕಿಯರ ಮೇಲಿನ ಈ ಒಂದು ಪೋಕ್ಸೋ ಕೇಸ್ ಅಥವಾ ಲೈಂಗಿಕ ದೌರ್ಜನ್ಯ ಕೇಸ್ ಏನಿತ್ತು, ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಸಹಜವಾಗಿ ಇದು ಮುರುಘಾಸ್ವಾಮಿಗಳ ಭಕ್ತಾದಿಗಳಲ್ಲೂ ಕೂಡ ಆನಂದವನ್ನ ಅಥವಾ ಖುಷಿಯನ್ನ ತಂದಿರುವಂತಹ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ಮುರುಘಾಶ್ರೀ ಅವರ ಆಪ್ತರಾಗಿರುವಂತಹ ಜಿತೇಂದ್ರ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ಈಗ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದ್ದಾಯ್ತು. ಇಡೀ ರಾಷ್ಟ್ರ ಮಟ್ಟದಲ್ಲೇ ಸಂಚಲನ ಸೃಷ್ಟಿಸಿದ್ದಂತಹ ಒಂದು ಕೇಸ್ ಇದು. ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ರು ಅನ್ನುವಂಥದ್ದನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲೂ ಕೂಡ 2022ರಿಂದ 2025ರವರೆಗೂ ಕೂಡ ಈ ಒಂದು ಕೇಸ್ನ ವಿಚಾರಣೆ ಅಂತಿಮವಾಗಿ ನಡೀತಾನೇ ಇತ್ತು. ಆದರೆ ಇವತ್ತು ಕೋರ್ಟ್ ನವೆಂಬರ್ 26ನೇ ತಾರೀಕು ತೀರ್ಪನ್ನ ಪ್ರಕಟ ಮಾಡಿದೆ. ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿರುವಂಥದ್ದು. ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಂತಹ ಚಿತ್ರದುರ್ಗ ಮುರುಘಾ ಮಠದ ಪೀಠಾಧಿಪತಿ ಶಿವಮೂರ್ತಿ ಶರಣರ ವಿರುದ್ಧದ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪಗಳ ಪ್ರಕರಣದ ವಿಚಾರಣೆ ಬಹುತೇಕ ಅಂತಿಮ ಘಟ್ಟಕ್ಕೆ ತಲುಪಿತ್ತು. ಅದಾದ ಬಳಿಕ ಇವತ್ತು ನವೆಂಬರ್ 26 ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಸಹ ಮಾಡಲಾಗಿತ್ತು. ಶಿವಮೂರ್ತಿ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ನ ವಾದ ಪ್ರತಿವಾದ ಕೋರ್ಟ್ನಲ್ಲಿ
ಮುಕ್ತಾಯ ಆಗಿತ್ತು. ನವೆಂಬರ್ 26ರಂದು ತೀರ್ಪು ಪ್ರಕಟಕ್ಕೆ ದಿನವನ್ನ ನಿಗದಿ ಮಾಡಲಾಗಿತ್ತು. ಬಟ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿ ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಬಂದಿದ್ದಾರೆ ಮುರುಘಾಸ್ವಾಮಿಗಳು. ಆ ರೀತಿಯಾಗಿ ಇಬ್ಬರು ಬಾಲಕಿಯರನ್ನ ಬಳಸಿಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಎಸಗಿಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡ್ಕೊಂಡು ಹೊರಬಂದಿದ್ದಾರೆ. ನೋಡ್ತಾ ಇದ್ರೆ ಕೋರ್ಟ್ಗೆ ಇವತ್ತು ಹಾಜರಾಗಿದ್ರಲ್ಲ A1 ಆರೋಪಿ ಮುರುಘಾ ಶ್ರೀಗಳು. ಸೊ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪನ್ನ ಪ್ರಕಟ ಮಾಡಿದ್ದಾಯಿತು. ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪು ಹೊರಬಂದ ಬಳಿಕ ಈಗ ಕೋರ್ಟ್ನ ಆವರಣದಿಂದ ಹೊರಗೆ ಬಂದಿದ್ದಾರೆ. ಸೊ ಅಲ್ಲಿ ಎಲ್ಲ ವಕೀಲರು ಕೂಡ ಅವರನ್ನ ಕರೆತರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಮತ್ತೆ ಇವಾಗ ಅವ್ರು ಎಲ್ಲಿದ್ರೋ ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ಈಗ ಮುರುಘಾಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪೇನೋ ಪ್ರಕಟ ಕೊಟ್ಟಿದೆ. ಬಟ್ ಈಗ ಬಂಧ ಮುಕ್ತ ಆಗಬೇಕಲ್ವಾ, ಅದಕ್ಕೂ ಕೂಡ ಒಂದಷ್ಟು ಪ್ರೊಸೀಜರ್ಗಳು ಇರೋದ್ರಿಂದ ಪೊಲೀಸರು ಅವೆಲ್ಲ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡಿದ ಬಳಿಕ ಅವರಿಗೆ ಹೊರಗೆ ಬರ್ತಾರೆ. ಬಟ್ ಈಗ ಜಾಮೀನಿನಿಂದ ಹೊರಗೆ ಬಂದಿರೋದ್ರಿಂದ ಮತ್ತಷ್ಟು ತನಿಖೆ ನಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು. ಈಗ ಜಾಮೀನಲ್ಲಿದ್ದಾರೆ ಅವರು, ಆದ್ರೆ ಈ ಒಂದು ಆರೋಪದಿಂದ ಅವರು ನಿರ್ದೋಷಿ ಅಂತ ಹೇಳಿ ಹೊರಗೆ ಬಂದಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಇವರ ಮೇಲೆ ಆರೋಪಗಳು ಇತ್ತಲ್ಲ, ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಇಬ್ಬರು ಬಾಲಕಿಯರ ಮೇಲೆ, ಜೊತೆಗೆ ಪೋಕ್ಸೋ ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತೀರ್ಪಿನ ಮೇಲಿದ್ರು. ಬಟ್ ಆದ್ರೆ ಅಂತಿಮ ತೀರ್ಪನ್ನ ಪ್ರಕಟ ಮಾಡಬೇಕಾಗಿತ್ತು. ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರ್ತಾರೆ, ಪ್ರತ್ಯೇಕವಾಗಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರ್ತಾರೆ. ನ್ಯಾಯಾಲಯದಲ್ಲೂ ಕೂಡ ನಿರಂತರವಾಗಿ ವಿಚಾರಣೆಗಳ ಮೇಲೆ ವಿಚಾರಣೆಗಳು ಆಗ್ತಾ ಇರುತ್ತೆ, ವಾದ ವಿವಾದಗಳು ಕೂಡ ನಡೀತಾ ಇರುತ್ತೆ. ಅದಾದ ಬಳಿಕ ಈಗ ಈ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾಸ್ವಾಮಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ.
ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಂತಹ ಆರೋಪದ ಮೇಲೆ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 2022ರ ಆಗಸ್ಟ್ 26ರಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿರುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಕೆಬಿಕೆ ಸ್ವಾಮಿ ಅವರು ಮುರುಘಾ ಶ್ರೀ ಪರ ವಕೀಲರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಿತ್ರದುರ್ಗದ ಮುರುಘಾ ಶ್ರೀ ಕೇಸ್ ಏನಿತ್ತು, ಅದರಲ್ಲೂ ಪ್ರತ್ಯೇಕವಾಗಿ ಪೋಕ್ಸೋ ಕೇಸನ್ನು ದಾಖಲು ಮಾಡಲಾಗಿತ್ತಲ್ಲ, ಆ ಒಂದು ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಂತಹ ಆರೋಪವನ್ನ ಮುರುಘಾ ಶ್ರೀಗಳ ಮೇಲೆ ಹೊರಿಸಲಾಗಿತ್ತು. ಅವರ ಮೇಲೆ ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತು. 2022ರ ಆಗಸ್ಟ್ 26ರಂದು ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ತನಿಖೆ ಕೂಡ ನಡೆಸಲಾಗುತ್ತೆ. ಅದರ ಜೊತೆಗೆ ಕೇಸ್ಗಳು ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರುತ್ತೆ. ಇವತ್ತು ಈ ಅಪ್ರಾಪ್ತ ಬಾಲಕಿಯರ ಮೇಲೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ತೀರ್ಪು ನೀಡಿದೆ. ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಡ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದ ಸಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠವರೆಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನೀತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕತ್ತು ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಅಂಶಗಳನ್ನು ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು. ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ. ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂಥ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟನ್ನು ಮಂಡಿಸಿದ್ದರು. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಂತರದ ದಿನಗಳಲ್ಲಿ ಮರುದಿನ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗುತ್ತೆ. ಜಿಲ್ಲೆಗೆ ನಿರ್ಬಂಧ ಇತ್ತು ಸರ್. ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಅದು ಈಗ ಸರ್ ಅದು ಯಾವುದ್ರ ಬಗ್ಗೆಯೂ ಈಗ ಸದ್ಯ ಕಮೆಂಟ್ ಮಾಡಲ್ಲ. ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ.
ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ. ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ. ನಾಳೆ ಅವರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ. ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾ ಮಠದ ಪರವಾಗಿ ಸಿದ್ಧರಾಗಿದ್ದಾರೆ. ಈಗ ತೀರ್ಪು ನೀಡಿದೆ ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಶ್ವನಾಥ್ ಸ್ವಾಮೀಜಿ ಪರ ವಕೀಲರಾಗಿರುವಂತವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈ ಒಂದು ಪ್ರಕರಣ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರದಲ್ಲೂ ಕೂಡ ಸದ್ದು ಮಾಡಿದಂತಹ ಒಂದು ಪ್ರಕರಣ. ಮುರುಘಾ ಸ್ವಾಮಿಗಳ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು ಅಂತ ತೀರ್ಪೀಗ ಪ್ರಕಟ ಮಾಡಿ ಹೇಳಿ ಸರ್. ಹೌದು, ಈ ಪ್ರಕರಣ ಎಲ್ಲ 3 ಆರೋಪಿಗಳನ್ನು ಆರೋಪ ಮುಕ್ತರನ್ನಾಗಿ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಕೋರ್ಟ್ನ ಆವರಣದಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೆದಿತ್ತು, ಜೊತೆಗೆ ಇವತ್ತು ಕೋರ್ಟ್ನ ಆವರಣದ ಒಳಗೆ ಏನೆಲ್ಲ ನಡೀತು ಸರ್? ಕೋರ್ಟ್ ಇವತ್ತಿನ ಇದರಲ್ಲಿ ಯಾವ ಪ್ರಕರಣನೂ ಚರ್ಚೆಗಳು ಆಗೋದಿಲ್ಲ, ವಾದ ವಿವಾದ ಆಗೋದಿಲ್ಲ, ಕೇವಲ ತೀರ್ಪನ್ನು ಪ್ರಕಟಿಸತಕ್ಕಂಥ. ಈ ಹಿಂದೆ ವಾದ ಮತ್ತೆ ಪ್ರತಿವಾದಗಳು ನಡೆದಿತ್ತು, ಇವತ್ತು ಬರೀ ಆ ಒಂದು ಆದೇಶ ಏನಿತ್ತು ಅಥವಾ ಆ ಒಂದು ತೀರ್ಪು ಏನಿತ್ತು ಅದು ಮಾತ್ರ ಪ್ರಕಟ ಆಗಿದ್ದ ಸರ್? ಅಷ್ಟೇನೆ, ಒಂದೇ ಸಾಲಿನ ತೀರ್ಪು ಹೇಳೋದು. ಅಂದ್ರೆ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು ಸರ್? ಎಲ್ಲ ಆರೋಪಿಗಳು ಆರೋಪ ಮುಕ್ತರಾಗಿದ್ದಾರೆ, ಪ್ರಕರಣದಿಂದ ಖುಲಾಸೆಗೊಳಿಸಿದೆ, ಬಿಡುಗಡೆ ಮಾಡಿದೆ ಅಂತಂದ್ರೆ ಅಷ್ಟೇ ಹೇಳೋದು, ಹೆಚ್ಚಿಗೆ ಹೇಳೋದಿಲ್ಲ. ಅಂದ್ರೆ ಈಗ ಜಿಲ್ಲೆಗೂ ಕೂಡ ಶ್ರೀಗಳಿಗೆ ನಿರ್ಬಂಧವನ್ನ ಹೇರಲಾಗಿತ್ತು, ಇದು ಕೂಡ ಅದಾದ ಮೇಲೆ ಸಡಿಲಗೊಳ್ಳುತ್ತಾ ಹೇಗೆ ಸರ್? ಹೌದು, ಸಡಿಲಗೊಳ್ಳುತ್ತೆ. ಇನ್ನು ಸ್ವಲ್ಪ ನಾವು ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಅದ್ರ ಮೇಲೆ ಅದನ್ನೆಲ್ಲ ಸ್ವಲ್ಪ ಓದ್ಬಿಟ್ಟು ಮುಂದಿನ ಕ್ರಮಗಳನ್ನ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಅದನ್ನ ಕ್ರಮ ಕೈಗೊಳ್ತಾರೆ. ಅಂದ್ರೆ ಸರ್, ಈಗ ಜಿಲ್ಲೆಗೆ ಬರಬಾರದು ಅಂತ ಹೇಳಿ ನಿರ್ಬಂಧವನ್ನ ಹೇರಲಾಗಿತ್ತು, ಸೊ ಅದಕ್ಕೂ ಕೂಡ ಈಗ ಅರ್ಜಿಯನ್ನ ಹಾಕಬೇಕಾಗುತ್ತೆ ಸರ್? ಅದಕ್ಕೂ ಕೂಡ ಏನಾದ್ರು ಪ್ರತ್ಯೇಕ ಪ್ರೊಸೀಜರ್ಸ್ ಇದೆಯಾ? ಅದು ನನ್ನ ಅಭಿಪ್ರಾಯದಲ್ಲಿ ಮುಕ್ತಾಯ ಆದಂಗೆ ಆಗುತ್ತೆ. ಮುಕ್ತಾಯ, ನಿರ್ಬಂಧ ಮುಕ್ತಾಯ ಆಯ್ತು, ಕೇಸ್ ಮುಗಿಯವರೆಗೂ ಅದನ್ನು ಹೇಳಿದಂತ ಆದೇಶ, ಅದು ನಿರ್ಬಂಧ. ಸರ್, ಈಗ ಮುರುಘಾ ಸ್ವಾಮಿಗಳ ಮೇಲೆ 2 ಕೇಸ್ ಇದ್ದಿದ್ದು, 2 ಕೇಸ್ಗೂ ಇದು ತೀರ್ಪು ಅನ್ವಯ ಆಗುತ್ತಾ ಅಥವಾ ಪೋಕ್ಸೋ ಕೇಸಿಗೆ ಮಾತ್ರ ಈ ತೀರ್ಪು ಅನ್ವಯ ಆಗುತ್ತಾ ಸರ್? ಈಗ ನಡೆದಿದ್ದು ಒಂದು FIR ನಲ್ಲಿ 2 ಕೇಸ್ಗಳು ಮುಕ್ತಾಯ ಆದವು. ಇನ್ನು ಸೆಕೆಂಡ್ FIR 2 ಕೇಸ್ಗಳು ಇನ್ನ ಪೆಂಡಿಂಗ್ ಇದಾವೆ, ಮುಂದೆ ನಡೀತಾವೆ. ಅದು ಯಾವಾಗ ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ, ಅದಕ್ಕೂ ಇನ್ನೂ ಕೂಡ ತನಿಖೆ ಆಗ್ಬೇಕಾ ಸರ್? ಅದು ವಿಚಾರಣೆ ಪ್ರಾರಂಭ ಆಗಿಲ್ಲ, ಅದು ಮುಂದಿನ ತಿಂಗಳಿಂದ ಅದರದ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ. ಸದ್ಯಕ್ಕೆ ಈ ಪೋಕ್ಸೋ ಕೇಸ್ನಿಂದ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಪ್ರಕಟ ಮಾಡಿದೆ ತೀರ್ಪು. ಹೌದು, ಈಗ 2 ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ನೆಕ್ಸ್ಟ್ 2 ಪ್ರಕರಣಗಳು ಬಾಕಿ ಇದೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಅಪ್ರಾಪ್ತ ಬಾಲಕಿಯರ ಮೇಲೆ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ತೀರ್ಪನ್ನ ಪ್ರಕಟ ಮಾಡಿದೆ ಕೋರ್ಟ್. ಹಾಗಾಗಿ ಜಿಲ್ಲೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು. ಸೊ ಆ ಜಿಲ್ಲೆಯನ್ನ ಸಡಿಲಗೊಳಿಸಬೇಕು ನಿರ್ಬಂಧವನ್ನ ಅಂತ ಹೇಳಿದ್ರೆ, ಸೊ ಅದಕ್ಕೂ ಕೂಡ ಒಂದಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸೊ ಅದು ಕೂಡ ಸಡಿಲಗೊಳ್ಳುತ್ತೆ ಅನ್ನುವಂತಹ ಮಾತನ್ನ ವಿಶ್ವನಾಥ್ ಅವರು ಹೇಳಿದ್ರು. ಬಟ್ 2 ಪ್ರಕರಣಗಳು ದಾಖಲಾಗಿರೋದ್ರಿಂದ ಒಂದು ಪ್ರಕರಣದಲ್ಲಿ ಈಗ ನಿರ್ದೋಷಿ ಅಂತ ತೀರ್ಪು ಬಂದಿರುವಂಥದ್ದು, ಮತ್ತೊಂದು ಪ್ರಕರಣ ಇದೆಯಲ್ಲ, ಸೊ ಅದು ವಿಚಾರಣೆಯೇ ಶುರುವಾಗಿಲ್ಲ. ಸೊ ವಿಚಾರಣೆ ಎಲ್ಲವೂ ಕೂಡ ಶುರುವಾದ ಬಳಿಕ ಆ ಒಂದು ಕೇಸ್ನಲ್ಲೂ ಕೂಡ ದೋಷಿ ಆಗ್ತಾರಾ ಅಥವಾ ನಿರ್ದೋಷಿ ಆಗ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕೇಸ್ ದಾಖಲಾಗಿತ್ತು, 2 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ, ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ಈಗ ನಿರ್ದೋಷಿ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಿದೆ. ಯಾಕಂದ್ರೆ ಇಲ್ಲಿ 2 ಕೇಸ್ಗಳು ದಾಖಲಾಗಿತ್ತು. ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ 2022 ಆಗಸ್ಟ್ 26ರಂದು ಮೈಸೂರಿನಲ್ಲಿ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಮುರುಘಾ ಮಠದ ಹಾಸ್ಟೆಲ್ನ 2 ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಕೇಸ್ ಇದು ದಾಖಲಾಗಿದ್ದು, ಈ ಪ್ರಕರಣದಲ್ಲಿ A1 ಆರೋಪಿ ಮುರುಘಾಶ್ರೀ, A2 ಲೇಡಿ ವಾರ್ಡನ್ ರಶ್ಮಿ, A3 ಬಸವಾದಿತ್ಯ, A4 ಮ್ಯಾನೇಜರ್ ಪರಮಶಿವಯ್ಯ, A5 ವಕೀಲ ಗಂಗಾಧರಯ್ಯ ವಿರುದ್ಧ ಇಲ್ಲಿ ಕೇಸ್ ದಾಖಲಾಗಿರುತ್ತೆ.
ಕೋರ್ಟ್ನಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿದೆ. ಆದೇಶ ಹೊರಬಿದ್ದ ಬಳಿಕ ದಾವಣಗೆರೆ ಕಡೆಗೆ ಶ್ರೀಗಳು ಪ್ರಯಾಣವನ್ನ ಬೆಳೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಗೆ ನಿರ್ಬಂಧ ಇರುವ ಹಿನ್ನೆಲೆ ದಾವಣಗೆರೆಗೆ ಶ್ರೀಗಳು ಪ್ರಯಾಣ ಬೆಳೆಸಿದ್ದಾರೆ. ಈಗ ತಾನೇ ವಕೀಲರು ಹೇಳ್ತಾ ಇದ್ರು, ಇವತ್ತು ಒಂದು ಪೂಜೆಯನ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಆ ಪೂಜೆಯಲ್ಲಿ ಇವತ್ತು ಮುರುಘಾ ಶ್ರೀಗಳು ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ಅವರು ಒಂದು ತಿಂಗಳಿಂದನೂ ಕೂಡ ಅನಾರೋಗ್ಯ ಪೀಡಿತರಾಗಿದ್ರು. ಸೊ ಅವರು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ತಪಾಸಣೆಗೆ ಒಳಗಾಗ್ತಾರೆ, ಜೊತೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಕೋರ್ಟ್ಗೆ ಹಾಜರಾಗಿದ್ರು. ಈ ಪೋಕ್ಸೋ ಪ್ರಕರಣದಲ್ಲಿ ಏನು ತೀರ್ಪು ಬರುತ್ತೆ ಅನ್ನುವಂಥದ್ದು ಎಲ್ಲರ ಚಿತ್ತ ಕೋರ್ಟ್ನತ್ತ ಇತ್ತು. ಸೊ ಕೋರ್ಟ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪನ್ನ ಪ್ರಕಟ ಮಾಡಿದೆ. ಆದೇಶ ಹೊರಬಿದ್ದ ಬಳಿಕ ಈಗ ದಾವಣಗೆರೆ ಕಡೆಗೆ ಹೊರಟಿದ್ದಾರೆ ಶ್ರೀಗಳು. ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ನಿರ್ಬಂಧ ಇರೋದ್ರಿಂದ ಸೊ ದಾವಣಗೆರೆಗೆ ತೆರಳುತ್ತಾ ಇದ್ದಾರೆ.